ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಮಂದಿಗೆ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್. ಮತ್ತೆ ಹೊಸ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಬಂದು ಇವತ್ತು ನಾನು ಮೊನ್ನೆ ಎಲ್ಲ ಊರಿಗೆ ಹೋಗಿದ್ದೆ. ಮಗಳು ಬರ್ತಡೇ ಇತ್ತು ಊರಲ್ಲಿ, ಅವ್ರ ಅಜ್ಜಿ ಊರಲ್ಲಿ ಬರ್ತಡೇ ಮಾಡಿ ಸ್ವಲ್ಪ ಇವತ್ತು ರಿಲ್ಯಾಕ್ಸ್ ಮಾಡೋಣ ಮನೇಲಿ ಆರಾಮಾಗಿ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಸುಮ್ಮನೆ ಕೂಡೋ ಅಭ್ಯಾಸ ಅಂತೂ ನನಗಿಲ್ಲ. ಹಾಗಾಗಿ ಇವತ್ತು ನಮ್ಮದು ಸ್ಟ್ಯಾಂಡ್ ಫ್ಯಾನ್ ತುಂಬಾ ಗಲೀಜಾಗಿತ್ತು. ತುಂಬ ದಿನದ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ಕ್ಲೀನ್ ಮಾಡೋಂಥ ಸಮಯ ಬಂದಿದೆ. ಕ್ಲೀನ್ ಮಾಡ್ತಾಯಿದ್ದೀನಿ, ಎಲ್ಲ ಬಿಚ್ಚಿದ್ದೀನಿ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಫೈನಲಿ ಇದೆಲ್ಲ ಬಿಚ್ಚಿನ ಇಂಜಿನ್ದು ಎಷ್ಟಿದೆ ಒಳಗಡೆ ನೋಡಿ. ನಮ್ಗೆ ಗೊತ್ತೇ ಆಗಲ್ಲ ಎಷ್ಟಿದೆ ಅಂತ ಗೊತ್ತೇ ಆಗಲ್ಲ. ಆವಾಗ ಗಾಳಿ ತುಂಬ ಸ್ಲೋ ಬರುತ್ತೆ, ಗಾಳಿ ಚೆನ್ನಾಗಿ ಬರಲ್ಲ ನೋಡಿ. ಇದನ್ನೆಲ್ಲ ಆಲ್ಮೋಸ್ಟ್ ನೀವು ಡ್ರೈ ಬಟ್ಟೆ ತೊಗೊಂಡು ಅಥವಾ ಡ್ರೈ ಈ ಥರ ಹಲ್ಲುಜ್ಜ ಬ್ರಷಿಂದ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಇಂಜನ್ ನೀರಿಗೆ ಹತ್ತಿರ ಹಾಳಾಗೋಗೋ ಚಾನ್ಸಸ್ ಇರುತ್ತೆ ನೋಡಿ. ನಾನು ಕ್ಲೀನ್ ಮಾಡ್ಕೋತೀನಿ. ಇವಾಗ ನನಗೆ ವಿಡಿಯೋ ಮಾಡೋರು ಯಾರೂ ಸಹಾಯ ಇಲ್ಲ. ಹಾಗಾಗಿ ನಾನು ಸ್ಟಾಪ್ ಮಾಡಿ ವಿಡಿಯೋಗಳು ಮಾಡ್ತಾಯಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ನಂತರ ಕ್ಲೀನಾಗಿ ತೋರಿಸ್ತೀನಿ ಅಂತ ಆದ ನಂತರ. ನೋಡಿ ಎಷ್ಟು ಗಲೀಜಾಗಿದೆ ಅಂದರೆ ನೋಡೋಕ್ಕಾಗಲ್ಲ, ಅಷ್ಟು ಗಲೀಜಾಗಿದೆ. ಟೆಸ್ಟ್ ಎಲ್ಲ ಕೂತಿದೆ. ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಕ್ಲೀನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಕ್ಲೀನ್ ಮಾಡೋದಂದರೆ ನೀರು ಹಾಕಿ ತೊಳಿತಾ ಇದ್ದೀನಿ. ಅಂದರೆ ನೀರು ಹಾಕಿ ಅಂದರೆ ನಾನು ಈ ಜಾರುಗಳು ಮತ್ತು ಫ್ಯಾನು ಬಿಡಿ ವಿಡಿಯೋ ಮಾಡ್ಕೊ. ನಾವು ಬರೀ ವಿಡಿಯೋ ತೋರಿಸ ಕ್ಲೀನ್ ಆಗಿದ್ದು ಹಾಕ್ತಾ ನೋಡಿ. ಇಷ್ಟೊಂದು ಗಲೀಜಿದೆ. ಇಲ್ಲೆಲ್ಲ ತೋರಿಸು, ವೀಕ್ಷಕರೆಲ್ಲ ಕಾಣಿಸ್ಬೇಕು. ಗಲೀಜಾಗಿದೆಲ್ಲ ಇಲ್ಲೆಲ್ಲ ತೋರಿಸು ನೋಡಿ. ಇಷ್ಟೊಂದು ಗಲೀಜಿದೆ. ಎಷ್ಟು ಯಾವ ಥರ ಕ್ಲೀನ್ ಆಗುತ್ತೆ ನೋಡಿ. ಫಳ ಅಂತದೆ ನೋಡಿ. ಎಷ್ಟು ಗಲೀಜಿದೆ. ಫಳ ಹೆಂಗೆ ಮಾಡ್ತೀವಿ ನೋಡಿ ವೀಕ್ಷಕರೇ. ಎಲ್ಲ ಸ್ಪಾಟ್ ಬಿಚ್ಚಿ ಇಂಜನಿಂದ ಹಿಡ್ಕೊಂಡು ಕ್ಲೀನಾಗಿ ಎಲ್ಲನೂ ವಾಶ್ ಮಾಡಿದ್ವಿ. ಈಗ ಇದು ಇಲ್ಲಿದೆ ಎಲ್ಲ ಗಡ್ಡಿ ಎಲ್ಲ ಕ್ಲೀನ್ ಮಾಡಿದ್ವಿ ನೋಡಿ ಸ್ನೇಹಿತರೆ. ಫೈನಲಿ ಎಲ್ಲ ತೊಳೆದು ಸ್ವಲ್ಪ ಬಿಸಿಲಿಗೆ ಇಟ್ಟೀನಿ ಡ್ರೈ ಆಗೋಕ್ಕೆ. ಯಾವ ಥರ ಫಳ ಅಂತ ಇದೆ ಅಂದರೆ ಈ ಥರ ಕ್ಲೀನಾಗಿ ತೊಳೆದು ಸ್ವಲ್ಪ ಡ್ರೈ ಆಗಿಬಿಟ್ಟಿದ್ದೀನಿ ಬಿಸಿಲಿಗೆ. ಈಗ ಇದನ್ನು ಮಾತ್ರ ವಾಟ್ರಲ್ಲಿ ತೊಳಿರಿ. ಮತ್ತು ತುಂಬ ಗಸ ತಿಕ್ಕಿ ಅದ್ರ ಕಲರೆಲ್ಲ ಸೇಡ್ ಆಗೋ ಥರ ತಿಕ್ಕಕ್ಕೆ ಹೋಗಬೇಡಿ. ಆ ಕಲರ್ ಏನಾದರೂ ಹೋಯ್ತು ಅಂದರೆ ನಿಮಗೆ ಕರೆಂಟ್ ಬರೋವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಬ್ರಷು ಎಲ್ಲ ನೀರು ಪುಡಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ಎಲ್ಲ ರೀಫಿಟ್ಟಿಂಗ್ ನಡೀತಾ ಇದೆ ನೋಡಿ. ರೀಫಿಟ್ಟಿಂಗ್ ಎಲ್ಲ ಆದಮೇಲೆ ನಿಮಗೆ ಮತ್ತೆ ಫೈನಲಿ ತೋರಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಅವು ಕೆಳಗಿಡು ಅದು ಕಾಣಿಸ್ತಾರೆ. ಮೊದಲಿಗೆ ನೀಟಾಗಿ ಬಟ್ಟೆ ತೊಗೊಂಡು ಒಂಚೂರು ಹಸಿ ಅನ್ನೋದು ಇರಬಾರ್ದು. ಆ ಥರ ಚೆನ್ನಾಗಿ ಒರೆಸ್ಕೊಳ್ಳಿ. ಯಾಕಂದರೆ ನೀರು ಇರ್ತಂದರೆ ಕರೆಂಟ್ ಹಿಡಿಯೋ ಚಾನ್ಸಸ್ ಇರ್ತದೆ. ನಾನು ಏರ್ಕೂಲ್ ಹಾಕಿನಿ ಗಾಳಿಗೆ ಚೆಂದ ಒಣಗಿ ಅಂತ. ಅದಾದ್ಮೇಲೆ ವರ್ಷ ಆಮೇಲೆ ನಾನು ಫಿಟ್ ಮಾಡ್ತಾ ವರ್ಷ ಆಗುತ್ತೆ. जो मेन करंट बर्तमा इंजन के
ಸರಿ ಅವ್ರು ಕಾಣಿಸ್ಬೇಕು ಮಾಡಿ ವೀಕ್ಷಕರು ಹಂಗೆ ಅಡ್ಡಿದ್ರು. ಚೆನ್ನಾಗಿ ನೀರು ಒಂದು ಹನಿ ನೀರು ಕೂಡ ಇದು ಬರೋದಿಲ್ಲ, ಆ ಥರ ಕ್ಲೀನಾಗಿ ಒರೆಸ್ಬೇಕು. ಇದ್ರ ಕೊಡು, ಅದು ವರ್ಷ ಇವಾಗ ಇದು ಫಿಟ್ಟಿಂಗ್ ಇಂಜಿನ್ ಮಾತ್ರ ಏನು ನೀರು ಗೀರು ಒಂದು ವೈರ್ ಕೂಡ ಡ್ಯಾಮೇಜ್ ಆದರೂ ಕೂಡ ಫ್ಯಾನ್ ಓಡಲ್ಲ. ಇದ್ರ ಬಗ್ಗೆ ಏನೋ ಅಷ್ಟು ಫಸ್ಟು ನಾಲೆಜ್ ಇದ್ದರೆ ಅಷ್ಟೇ ಬಿಚ್ಚಿ, ಮತ್ತು ನಾನು ತೋರಿಸಿದ್ದೀನಿ ಅಂತ ನೀವು ಮಾಡೋಕ್ಕೆ ಹೋಗಿ ಆಮ್ಯಾಗ ಒಂದು ವೈರ್ ಡ್ಯಾಮೇಜ್ ಆದರೂ ಕೂಡ ಆನ್ ಆಗಲ್ಲ. ನಂತರ ನೀವು ರಿಪೇರಿಗೆ ಹೋದರೆ ಮಿನಿಮಮ್ ಅಂದರೆ 500ರಿಂದ 600, 700, 800 ಸಾವಿರ ಆದರೂ ಆಗ್ಬೋದು. ವರ್ಷ ಸ್ನೇಹಿತರೆ, ಫೈನಲಿ ಫಿಟ್ಟಿಂಗ್ ಆಗಿದೆ. ಅಡಿಯಿಂದ ಮುಡಿವರೆಗೂ ನೋಡ್ಕೊಳ್ಳಿ. ಎಲ್ಲಾದರೂ ಗಲೀಜು ಕಂಡಿದ್ರೆ ಹೇಳಿ. ಶೋರೂಮಿಂದ ಈಗ ತಂದಂಗೆ ಆಗಿದೆ. ಯಾವ ಥರ ಗಲೀಜಿತ್ತಂತ ನೀವೇ ನೋಡಿದ್ರಲ್ಲ, ಕ್ಲೀನ್ ಹೇಗೆ ಮಾಡಬೇಕಂತ. ನೋಡಿದ್ರಲ್ಲ ಸ್ನೇಹಿತರೆ, ಫ್ಯಾನ್ ಕ್ಲೀನಿಂಗು ಬೇಸಿಕ್ ನಾಲೆಜ್ ಇದ್ದಷ್ಟು ಮಾತ್ರ ಬಿಚ್ಚಿ ಕ್ಲೀನ್ ಮಾಡಿ ಹಾಗೆ ಫಿಟ್ ಮಾಡ್ಕೊಳ್ಳಿ. ಬಟ್ ಇನ್ನೊಂದೇನಪ್ಪ ಅಡ್ವಾನ್ಸ್ ಅಂದರೆ, ನೀವು ಯಾವುದೇ ಬಿಚ್ಚಿದ್ರೂ ಮೊದಲಿಗೆ ಒಂದು ಮೊಬೈಲಿಂದ ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡ್ಕೊಂಡು ಯಾವ ಸ್ಪಾಟ್ ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ಳಿ ಫಸ್ಟ್. ಯಾಕಂದರೆ ಆ ವಿಡಿಯೋ ನೋಡ್ಕೊಂಡು ನೀವು ಅಟ್ಲೀಸ್ಟ್ ಇಲ್ಲಿತ್ತು ಇದು ಜಾಗ ಇಲ್ಲಿತ್ತು ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ. ಇಲ್ಲ ನೀವು ಸಡ ಬಿಚ್ಚಿ ಎಲ್ಲನೂ
ಆಮ್ಯಾಕೆ ಕ್ಲೀನ್ ಮಾಡಿ ಫಿಟ್ ಮಾಡೋಕ್ಕೆ ಹೋದರೆ ಅದು ಎಲ್ಲಿ ಒಂದಕ್ಕೊಂದು ಅಡ್ಜಸ್ಟ್ ಆಗೋಲ್ಲ. ಹಾಗಾಗಿ ಮೊದಲು ನೀವು ಚೆನ್ನಾಗಿ ಫ್ಯಾನ್ ಪೂರ ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡಿಕೊಂಡ್ರೆ ನಿಮಗೆ ಎಲ್ಲೆಲ್ಲಿದೆ ಏನೇನಿದೆ ಎಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಸೈಡಿ ಅಮ್ಮ ನಾವು ಮಾತಾಡ್ತೀವಿ ಅಂತ ನಮಗೇನು ನಾವೇನು ಫ್ಯಾನ್ ಮೆಕ್ಯಾನಿಕ್ ಅಲ್ಲ, ಬೈಕ್ ಮೆಕ್ಯಾನಿಕ್ ಏನಲ್ಲ, ಯಾವ ಮೆಕ್ಯಾನಿಕ್ ಅಲ್ಲ. ನಾನು ಮಾಡೋ ಸಾಧಾರಣ ಕಾರ್ಪೆಂಟ್ರಿ ವರ್ಕ್ ಮತ್ತು ಪಾರ್ಟ್ ಟೈಮ್ ಆಗಿ ಸ್ವಿಗ್ಗಿ ಜೊಮ್ಯಾಟೊ ವರ್ಕ್ ಮಾಡ್ತೀನಿ ಅಷ್ಟೇ. ಏನು ನಮ್ಮನೇಲಿ ನಾವು ಕ್ಲೀನ್ ಇದ್ದರೆ ಕ್ಲೀನಾಗಿರುತ್ತೆ ಅಂತ ಅಷ್ಟೇ. ಯಾಕಂದ್ರೆ ತುಂಬ ದಿನ ಕ್ಲೀನ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸೈಡ್ ಅವ್ರು ಬೈತಾರಳು ಹಿಡ್ಕೊಳತ್ತಾರ ಮತ್ತು ಬಂದು ನೋಡಿ. ನಾನಂತೂ ಇಷ್ಟೇ ಈ ಎರಡು ಮಾತನ್ನು ಇಷ್ಟಪಡ್ತೀನಿ. ನನ್ನ ಮಗಳು ತುಂಬ ತರಲೆತ್ತಿದ್ದೆ, ತುಂಬ ಒಬ್ಬಳೆ ಮಗಳನ್ನ ಮುದ್ದಾಗಿ ಸಾಕಿದ್ವಿ. ಹಾಗಾಗಿ ಅವಳು ನಮ್ಮ ತಲೆ ಮೇಲೆ ಬಂದು ಕುಂತಿದ್ದಾಳೆ. ಈಗ ಏನೂ ಮಾಡೋಕ್ಕಾಗಲ್ಲ. ಈಗಲೂ ಮಾಡ್ಬೋದು, ಬಟ್ ಏನಂದ್ರೆ ನನ್ನ ಒಬ್ಬಳೆ ಮಗಳಲ್ಲ, ಹೊಡೆಯೋಕ್ಕೆ ಮನಸ್ಸು ಬರಲ್ಲ. ಅವ್ರ ಮಮ್ಮಿ ಮಾತ್ರ ಪಾರ್ಕಲ್ಲಿ ಹೊಡೆ ಹಾಕ್ತಾಳೆ. ಅವಳ ಮಮ್ಮಿ ಮಾತು ಕೇಳ್ತಾಳೆ. ನಾನು ಹೊಡೆಯಲ್ಲ ನನ್ನ ಮಗಳಿಗೆ, ಯಾಕಂದರೆ ಅವಳು ನನ್ನ ಪ್ರಪಂಚ, ನನ್ನ ಪ್ರಾಣ, ಅವಳು ನನ್ನ ಜೀವ. ಹಾಗಾಗಿ ಅವಳಿಗೆ ಏನು ಮಾಡಲ್ಲ. ನಾನು ತೀಟ್ಲೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಇವತ್ತು ತೀಟ್ಲೆ ಇದ್ದರೆ ಮುಂದೆ ಡೀಸೆಂಟಾಗಿ ಆಗ್ತಾರೆ ಅಂತ ನನ್ನೊಂದು ಅಭಿಪ್ರಾಯ. ನೋಡೋಣ. ನನ್ನ ಮಗಳು ಈಗಂತೂ ತುಂಬ ತೀಟ್ಲೆ ಇದ್ದಾಳೆ, ಮುಂದೆ ಹೇಗಂತೂ ಗೊತ್ತಿಲ್ಲ. ಆಯಿತು ಅಷ್ಟೇ ಸ್ನೇಹಿತರೆ. ಫ್ಯಾನ್ ಕ್ಲೀನಿಂಗು ನೋಡಿದ್ರಲ್ಲ ಯಾವ ಥರ ಗಲೀಜಿತ್ತು ಅಂದರೆ ಮಾಡಬೇಕು ದಿನಗಳೇ ಗೊತ್ತು. ಯಾಕಂದರೆ ಒಂದಲ್ಲ ಒಂದು ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಫ್ಯಾಮ್ಲಿ ಅನ್ಬೇಕು, ಫಂಕ್ಷನ್ ಅನ್ಬೇಕು, ಆ ಫಂಕ್ಷನು ಈ ಫಂಕ್ಷನು, ಅದು ಇದು ಕೆಲಸ ಒತ್ತಡ, ಟೈಮ್ ಫ್ರೀ ಇರಲ್ಲ. ಟೈಮ್ ಫ್ರೀ ಇದ್ದಾಗ ಈ ಥರ ಆರಾಮಾಗಿ ಕೂತ್ಕೊಂಡು ಕ್ಲೀನ್ ಮಾಡ್ಕೊಂಬಿಡಿ. ಬಟ್ ಹುಷಾರಾಗಿ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮೇಲೆ ಪೋರ್ಷನ್ ಏನಿದೆ ಅದೆಲ್ಲ ನೀವು ಬಿಚ್ಚಿ ವಾಟ್ರಲ್ಲೇ ಕ್ಲೀನ್ ಮಾಡ್ಕೋಬೋದು. ಬಟ್ ತುಂಬ ತಿಕ್ಕಿ ಅದ್ರ ಕಲರ್ ಶೇಡ್ ಆಗೋ ಥರ ಕಿತ್ತಾಕೋಬೇಡ್ರಿ, ಮತ್ತು ಕರೆಂಟ್ ಶಾಕ್ ಬರುತ್ತೆ. ಹಾಗಾಗಿ ತುಂಬ ಹುಷಾರಾಗಿ ಸ್ಮೂತಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ವಿಡಿಯೋಗಾಗಿ ಮತ್ತೆ ನಿಮಗೆ ಸಿಗ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಈ ಬಡವನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.